ನಮಸ್ಕಾರ ಎಲ್ಲರಿಗೂ. ಪ್ರತಿ ಶಾಲಾ ಮುಖ್ಯೋಪಾಧ್ಯಾಯರು ತಮ್ಮ ಶಾಲೆಗಳಲ್ಲಿ SATS ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹೊಂದಿರುವ ಸ್ಮಾರ್ಟ್ಫೋನ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಇತ್ಯಾದಿ ಮಾಹಿತಿಯನ್ನು ಪಡೆದುಕೊಂಡು ನಾವು SATS ತಂತ್ರಾಂಶದಲ್ಲಿ ಎಂಟ್ರಿ ಮಾಡುವುದು ಹೇಗೆ ಎಂಬುದನ್ನು ನಾನು ನಿಮ್ಗೆ ಈ ವಿಡಿಯೋ ಮುಖಾಂತರ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮೊದಲೇ ಸಬ್ಸ್ಕ್ರೈಬ್ ಮಾಡ್ರಿ. ಮಾಡಿದ್ಮೇಲೆ ಬಾಜು ಒಂದು ಬೆಲ್ ಐಕಾನ್ ಬಟನ್ ಕಾಣಿಸ್ತದ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ತಿಳ್ಕೊಬಹುದು. ನಮಸ್ಕಾರ. ಈಗ ನೋಡೋಣ ನಾವು SATS ತಂತ್ರಾಂಶನ ಓಪನ್ ಮಾಡ್ಕೊಂಡು ಅದರಲ್ಲಿ ನಾವು ಮಕ್ಕಳ ಮಾಹಿತಿಯನ್ನು ಹೇಗೆ ಎಂಟ್ರಿ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಇವಾಗ ತೋರಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮ ಕಂಪ್ಯೂಟರ್ ಒಳಗಡೆ ಗೂಗಲ್ ಕ್ರೋಮ್ ಇದಿರ್ಬೋದು ಅಥವಾ ಫೈರ್ಫಾಕ್ಸ್ ಇಂಜಿನ್ ಇದಿರ್ಬೋದು, ಇದರಲ್ಲಿ ಯಾವ್ದಾದ್ರು ಒಂದು ಸರ್ಚ್ ಇಂಜಿನ್ ಅಂತ ಕರಿತೀವಿ, ಇದರ ಇಂಟರ್ನೆಟ್ ಸರ್ಚಿಂಗ್ ಇಂಜಿನ್ ಅಂತ ಕರಿತೀವಿ. ಇದರಲ್ಲಿ ಯಾವ್ದಾದ್ರು ಒಂದನ್ನ ಓಪನ್ ಮಾಡ್ಕೋಬೇಕು. ನಾನು ಇದ್ರ ಮೇಲೆ ಫೈರ್ಫಾಕ್ಸ್ ಅನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ಒಂದ್ಸರಿ ಹೋಗ್ಬಿಟ್ಟು ಮೌಸ್ಲಿಂದ ಕ್ಲಿಕ್ ಮಾಡ್ಕೋಬೇಕು, ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಈ ತರ ಇಲ್ಲಿ ಸರ್ಚ್ ಇಂಜಿನ್ ಒಳಗಡೆ ನನ್ಗೇನು ಕ್ಲಿಕ್ ಮಾಡಬೇಕಾಗಿದೆ, SATS ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. SATS ಇಲ್ಲಿ ಎಸ್ ಬರ್ತಿದಂಗೆ ಬಂದಿದೆ, ಇಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಬತ್ತು. ಇದ್ರ ಮೇಲೆ ನಾನು ಒಂದ್ಸರಿ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಓಪನ್ ಆಗ್ತಾ ಇದೆ. ಓಪನ್ ಆಗ್ತಿದ್ದಂಗೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಅಂತ ಬಂದಿದೆ. ಇದರಲ್ಲಿ ನೀವೇನ್ ಮಾಡಬೇಕಾಗಿದೆ, ಲಾಗಿನ್ ಒಳಗಡೆ ಹೋಗಬೇಕಾಗಿದೆ. ಲಾಗಿನ್ ಒಳಗೆ ಹೋಗ್ತಿದ್ದಂಗೆ ಇಲ್ಲಿ ಲಾಗಿನ್ ಐಡಿ ಯಾರು ಕೊಡಬೇಕು ಅಂತ ಕನ್ಫ್ಯೂಸ್ ಆಗೋದೇನಿಲ್ಲ. ನಿಮ್ಮ ಶಾಲೆಯ ಲಾಗಿನ್ ಐಡಿ ನಿಮ್ಮ ಮುಖ್ಯೋಪಾಧ್ಯಾಯರ ಹತ್ರನೇ ಇರುತ್ತೆ. ಅವ್ರೇನ್ ಮಾಡಬೇಕು, ಈ ಲಾಗಿನ್ ಐಡಿ ಮತ್ತೆ ಕೆಳಗಡೆ ಪಾಸ್ವರ್ಡ್ ಹಾಕೊಂಡ್ಬಿಟ್ಟು ಓಪನ್ ಮಾಡಿದ್ರೆ ನೀವು ಮಕ್ಕಳ ಮಾಹಿತಿಯನ್ನು ಎಂಟ್ರಿ ಮಾಡಬಹುದು. ನಾನಿಲ್ಲಿ ನನ್ನ ಶಾಲೆಯ ಲಾಗಿನ್ ಐಡಿಯನ್ನ ನಾನು ಇಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ, ಹಾಕ್ತಾ ಇದ್ದೀನಿ ರೀ. ನೀವು ಕೂಡ ನಿಮ್ಮ ಶಾಲೆಯ ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡು ಓಪನ್ ಮಾಡ್ಕೋಬಹುದು. ಓಕೆ, ನಾನು ಇವಾಗ ಲಾಗಿನ್ ಅಂತ ಹೇಳ್ತಾ ಇದ್ದೀನಿ. ಲಾಗಿನ್ ಆದ್ಮೇಲೆ ಲಾಗಿನ್ ಅಂತೂ ಆಗಿದೆ. ಆಗ್ತಿದ್ದಂಗೆ ಈಗ ಏನ್ ಮಾಡ್ಬೇಕಾಗಿದೆ, ನನ್ಗೆ ಏನ್ ಮಾಡ್ಬೇಕು, ಇಲ್ಲಿ ಇನ್ನೊಂದು ಕಾಣಿಸ್ತಿದೆ ನಿಮ್ಗೆ ರೀಸೆಂಟ್ಲಿ ಆಡೆಡ್ ಅಂತ ಬರ್ತಾ ಇದೆ, ನೀವು ನೋಡ್ಬೇಕು. ಓಪನ್ ಆದ ನಂತರ ನಿಮ್ಗಂತೂ ಮಾಹಿತಿ ಇದೆ, ಇದನ್ನ ಓಪನ್ ಮಾಡ್ತಿದ್ದಂಗೆ ನಿಮ್ಗೆ ಮಾಹಿತಿ ಇರುತ್ತೆ. ಸ್ವಲ್ಪ ಆದ್ರೂ ನೀವು ಲಾಗಿನ್ ಹಾಕೊಂಡು ಓಪನ್ ಮಾಡಿದ್ರ ಅಂದ ಬಳಿಕ ನಿಮ್ಗೆ ಸ್ವಲ್ಪ ಮಾಹಿತಿ ಅಂತೂ ಇದ್ದೇ ಇರುತ್ತೆ. ಈಗೇನ್ ಮಾಡ್ಬೇಕಾಗಿದೆ, ಇದ್ರೊಳಗೆ ಹೊಸದ ಸ್ವಲ್ಪ ಇದು, ಅದಕ್ಕೋಸ್ಕರ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ಕೋಬೇಕು. ಇಲ್ಲಿ ಸ್ಟೂಡೆಂಟ್ ಡಿಜಿಟಲ್ ಕಮ್ಯುನಿಕೇಶನ್ ಡೀಟೇಲ್ಸ್ ಅಂತ ಬರ್ತಾ ಇದೆ. ಸ್ಟೂಡೆಂಟ್ ಡಿಜಿಟಲ್ ಕಮ್ಯುನಿಕೇಶನ್ ಡೀಟೇಲ್ಸ್ ಅಂತ ಹೇಳಿ ನೀವು ಇಲ್ಲಿಂದನೂ ಓಪನ್ ಮಾಡ್ಕೊಂಡು ಎಂಟ್ರಿ ಮಾಡಬಹುದು, ಅಥವಾ ಇಲ್ಲಿಂದ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ಅಂತ ಇದೆ, ಇದ್ರಲ್ಲಿ ಹೋಗ್ಬಿಟ್ಟು ಕೆಳಗಡೆ ಬರ್ಬೇಕು. ಇಲ್ಲಿ ನೋಡಿ, ನಾನು ಕೆಳಗಡೆ ಮೌಸ್ ಒಳಗಡೆ ಗಾಲಿ ತಿರುಗಿಸ್ಬೇಕು, ಮತ್ತೆ ಕೆಳಗೆ ಹೆಂಗ್ ಹೊಂಟ್ರ ಅಂತ ಹೇಳ್ಬೇಡ್ರಿ. ಸಪೋಸ್ ಇಲ್ಲಿ ಒಂದು ಕರ್ಸರ್ ಇರುತ್ತೆ, ಇದನ್ನ ಮೇಲ್ಗಡೆ ಕೆಳಗಡೆ ಮಾಡಿದ್ರು ಕೂಡ ನಾವು ಪೇಜ್ ಅಪ್ ಡೌನ್ ಮಾಡ್ಕೋಬಹುದು. ನಾನು ಕೆಳಗಡೆ ಮಾಡ್ತಾ ಇದ್ದೀನಿ, ಕರ್ಸರ್ನ ಕೆಳಗಡೆ ಎಳಿತಾ ಇದ್ದೀನಿ. ಇದರಲ್ಲಿ ನಾನು ಏನ್ ಮಾಡ್ತೀನಿ ರೀ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಇಲ್ಲೇನಿದೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒಳಗಡೆ ನಾವು ಲಾಸ್ಟಿಗೆ ಹೋಗ್ಬೋದು. ಇಲ್ಲಿ ಸ್ಟೂಡೆಂಟ್ ಡಿಜಿಟಲ್ ಕಮ್ಯುನಿಕೇಶನ್ ಅಂತ ಬಂದಿದೆ. ಇದರಲ್ಲಿ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಇಲ್ಲಿನೂ ಕ್ಲಿಕ್ ಮಾಡ್ಕೊಂಡು ಆಡ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಇಲ್ಲಿಂದನೂ ಕೂಡ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಮಕ್ಕಳ ಮೊಬೈಲ್ ನಂಬರ್ ಅನ್ನ ನೀವು ಆಡ್ ಮಾಡ್ಕೋಬಹುದು. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಂದಿದೆ ನೋಡ್ರಿ, ಓಪನ್ ಆಗಿದೆ. ನಿಮ್ಮ ಸ್ಟೇಟ್ ಯಾವುದು, ನೀವು ಯಾವ ಜಿಲ್ಲೆಯವರು, ಮತ್ತೆ ನಿಮ್ಮ ಸ್ಕೂಲ್ ಹೆಸರು ಕೂಡ ಬಂದಿರುತ್ತೆ. ಸ್ಕೂಲ್ ಹೆಸರು ಹೆಂಗ್ ಬರ್ತಿತ್ತು ಅಂತ ಕೇಳಬೇಡ್ರಿ, ಯಾಕಂದ್ರೆ ನಿಮ್ಮ ಸ್ಕೂಲ್ ಐಡಿ ನೀವು ಹಾಕೊಂಡು ಓಪನ್ ಮಾಡ್ಕೊಂಡಿರ್ತೀರಿ. ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕಿದಾಗ ನಿಮ್ಮ ಸ್ಕೂಲ್ ಡೀಟೇಲ್ಸ್ ಅದು ತೋರಿಸ್ಕೊಡುತ್ತೆ. ಬೇರೆ ಸ್ಕೂಲ್ ಡೀಟೇಲ್ಸ್ ಬರ್ತಾ ಇದೆ ಅಂದ್ರೆ ನೀವು ಬೇರೆಯವ್ರ ಸ್ಕೂಲ್ ಐಡಿಯನ್ನ ಯೂಸ್ ಮಾಡ್ಕೋತಾ ಇದೀರ ಅಂತ ಅರ್ಥ. ಅದಕ್ಕೆ ಲಾಗ್ಔಟ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನೇನ್ ಮಾಡ್ಕೋತಾ ಇದ್ದೀನಿ ನಾನು, ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ. ಈ ಸ್ಟ್ಯಾಂಡರ್ಡ್ ಒಳಗಡೆ ನೀವು ಎಷ್ಟನೇ ತರಗತಿ, ನಿಮ್ಮ ಶಾಲೆ ಎಷ್ಟನೇ ತರಗತಿವರೆಗಿದೆ, 1 to 5th ಇರುತ್ತೆ, 5th to 8th ಇರುತ್ತೆ, ಹೈಸ್ಕೂಲ್ ಇರುತ್ತೆ, ಪ್ರೈಮರಿ ಇರುತ್ತೆ. ನಿಮ್ಮ ಶಾಲೆ ಎಲ್ಲಿಂದ ಇರುತ್ತೆ ಅಲ್ಲಿಂದ ನೀವೇನ್ ಮಾಡ್ಕೋಬೇಕು, ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಏನ್ ಮಾಡ್ಕೋತೇನೆ, ನಾನು 1ನೇ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. 1ನೇ ತರಗತಿ ಇದೆ, 5th ವರೆಗೂ ನನ್ನ ಸ್ಕೂಲ್ ಇರೋದು, ಅದಕ್ಕೋಸ್ಕರ ನಾನು 1 to 5th ವರೆಗೂ ಬರ್ತಾ ಇದೆ. ನಿಮ್ ಸ್ಕೂಲ್ 1 to 8th ಇರ್ಬೋದು, ಅಥವಾ 5th to 10th ಇರ್ಬೋದು, ಬರುತ್ತೆ. ನಿಮ್ ಸ್ಕೂಲ್ ಎಲ್ಲಿಂದ ಇದೆ ಅಲ್ಲಿಂದ ಇಲ್ಲಿ ಆಪ್ಷನ್ಸ್ ಒಳಗೆ ಬರುತ್ತೆ. ಅದಕ್ಕೇನು ಕನ್ಫ್ಯೂಸ್ ಆಗ್ಬೇಡ್ರಿ. ನನ್ನ ಸ್ಕೂಲ್ ಒಳಗೆ 7ನೇ ತರಗತಿ ಬರ್ತಾ ಇಲ್ಲ, 5ನೇ ತರಗತಿ ಅಷ್ಟೇ ಬರ್ತಾ ಇದೆ, ಆ ತರ ಆಪ್ಷನ್ಸ್ ಅಂತೂ ಇದ್ರೊಳಗೆ ಯಾವುದು ಬರೋದಿಲ್ಲ. ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ನಾನೇನ್ ಮಾಡ್ಕೋತಾ ಇದ್ದೀನಿ, ನನ್ನ ಸ್ಕೂಲ್ 1 ರಿಂದ 5ನೇ ತರಗತಿ ಇರೋದ್ರನ್ನ ನಾನು 1ನೇ ಸ್ಕೂಲ್ ಅನ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ತಗೋತಿದ್ದಂಗೆ ಅಕಾಡೆಮಿ ಇಯರ್ ಅಂತ ಬರುತ್ತೆ, 2019-20 ಇದೆ, ಅದನ್ನ ಅಷ್ಟೇ ಇದೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಬೇರೆ ಇಯರ್ ಬರೋದಿಲ್ಲ, 1993 ಬರೋದಿಲ್ಲ. ಇಲ್ಲಿ ಬರೋದು 2019 ರಿಂದ 2020 ಒಳಗಡೆ ಇರ್ತಕ್ಕಂಥ ಮಕ್ಕಳ ಮಾಹಿತಿ ಮಾತ್ರ ಕೇಳಿದ್ದಾರೆ ಅವರು. ಇಲ್ಲಿ ಮೀಡಿಯಂ ಅಂತ ಬರುತ್ತೆ, ನಿಮ್ ಸ್ಕೂಲ್ ಯಾವ ಕನ್ನಡ ಮೀಡಿಯಂ ಇದ್ದಿರ್ಬೋದು ಅಥವಾ ಇಂಗ್ಲಿಷ್ ಮೀಡಿಯಂ ಇದ್ದಿರ್ಬೋದು. ನನ್ನ ಸ್ಕೂಲ್ ಇರೋದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ, ನಾನು ಇಂಗ್ಲಿಷ್ ಮೀಡಿಯಂ ಅನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಇದು ನಂದು ಸ್ಕೂಲ್ ಐಡಿ ಅಂತೂ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು, ನೀವು ಸ್ಕೂಲ್ ಡೈಸ್ ಕೂಡ ಇಲ್ಲಿ ಕಾಣಿಸ್ತಿರುತ್ತೆ. ನೆಕ್ಸ್ಟ್ ಮೇಲ್ಗಡೆ ನಿಮ್ಮ ಯಾವ ಊರಿದೆ, ನೀವು ಮತ್ತೆ ಡಿಸ್ಟಿಕ್ ಯಾವ್ದು ಅನ್ನೋದನ್ನ ತೋರಿಸ್ತಾ ಇರುತ್ತೆ. ಕೆಳಗಡೆ ಇಲ್ಲಿ ನಾನು ಸರ್ಚ್ ಅಂತ ಕೊಡ್ತೀನಿ. 1ನೇ ತರಗತಿ ಸೆಲೆಕ್ಷನ್ ಮಾಡ್ತಿದ್ದಾನೆ, ಕೆಳಗಡೆ ಸರ್ಚ್ ಅಂತ ಕೊಟ್ರೆ ಸಾಕು. ಪೂರ್ತಿ ಡೀಟೇಲ್ಸ್ ನಿಮ್ಮ ಮಕ್ಕಳ ಮಾಹಿತಿಯನ್ನ ನೀವು ಕೆಳಗಡೆ ನೋಡ್ಬೋದು. ನೋಡ್ರಿ ಇಲ್ಲಿ ಮತ್ತೆ ಕೆಳಗೆ ಹೆಂಗ್ ಹೋಗೋದಂತ ಕನ್ಫ್ಯೂಸ್ ಬೇಡ. ಇದನ್ನೇನಿದೆ ಕರ್ಸರ್, ಇದನ್ನ ಕೆಳಗೆ ಹಿಡಿದು ಸರ್ಚಿದ್ರೆ ಸಾಕು, ಕೆಳಗೆ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಬರ್ತಿದ್ದಂಗೆ ನಾವೇನ್ ಮಾಡ್ಕೋಬಹುದು,
ಇಲ್ಲಿ ಬರ್ತಿದ್ದಾಗ ಮೇಲ್ಗಡೆ ಬಂದಿದೆ, ನನ್ನ ಸ್ಟೂಡೆಂಟ್ ಹೆಸರು ಕೂಡ ಬಂದಿದೆ. ನಾನು ಆಲ್ರೆಡಿ ಕೆಲವೊಂದು ವಿದ್ಯಾರ್ಥಿಗಳ ಮಾಹಿತಿಯನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇಮೇಲ್ ಐ ಡಿ ಅಂತೂ ನನ್ನ ಕಡೆ ಇಲ್ಲ, ಇಮೇಲ್ ಐ ಡಿ ನಾನು ಅಪ್ಲೋಡ್ ಮಾಡಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ಕೋತಾ ಇದ್ದೀನಿ ರೀ, ಇದರಲ್ಲಿ ಕೆಲವೊಂದು ಮಕ್ಕಳ ಮಾಹಿತಿಯನ್ನು ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ, ಅದನ್ನು ನಾನು ನಿಮ್ಗೆ ಲೈವ್ ಆಗಿ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಕನ್ಫ್ಯೂಸ್ ಆಗೋದು ಬೇಡ, ಇವ್ರು ಆಲ್ರೆಡಿ ಹಾಕಿದಾರಲ್ರಿ ನಾವು ಹೆಂಗೆ ಹಾಕೋದಂತ ಕನ್ಫ್ಯೂಸ್ ಆಗೋದು ಬೇಡ. ಅದಕ್ಕೋಸ್ಕರ ನಾನು ಒಂದು ನಂಬರ್ ಇನ್ನೂ ಆ್ಯಡ್ ಮಾಡಿಲ್ಲ, ಇವಾಗ ನಿಮ್ಮ ಮುಂದೆ ಆ್ಯಡ್ ಮಾಡಿ ಮತ್ತೆ ಸಬ್ಮಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲೊಂದು ಹುಡುಗ ಇದ್ದಾನೆ, ನಾನು ಆಲ್ರೆಡಿ ಒಂದು ಸಬ್ಮಿಟ್ ಮಾಡಿಲ್ಲ, ಇನ್ನೂ ಸಬ್ಮಿಟ್ ಮಾಡಿಲ್ಲ. ಇಲ್ಲಿದೆ, ಇದರಲ್ಲಿ ನಾನು ಅವನ ಫೋನ್ ನಂಬರನ್ನು ಫಸ್ಟ್ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. 9591 ಪೂರ್ತಿ ಹೇಳೋದಿಲ್ಲ, ಇಷ್ಟೇ ಹೇಳ್ತೀನಿ. ಓಕೆ, ನಾನು ಮೊದಲೇ ಫೋನ್ ನಂಬರ್ 10 ಡಿಜಿಟ್ ನಂಬರನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ. ಅದರ ಮುಂಚೆ ಇಲ್ಲೇನು ಕೇಳಿದ್ದಾರೆ, ಇಲ್ಲಿ ನೋಡ್ಬೋದು ಹ್ಯಾವಿಂಗ್ ಡಿವೈಸ್, ನಿಮ್ಮ ಫೋನ್ ಇದೆಯೋ ಅಥವಾ ಲ್ಯಾಪ್ಟಾಪ್ ಇದೆಯೋ ಯಾವ್ದಿದೆ ಅನ್ನೋದನ್ನು ನಾವು ಹೇಳಬೇಕಾಗಿದೆ ಅವರಿಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ರೀ. ಇಲ್ಲಿದೆ, ಓಪನ್ ಮಾಡ್ಕೊ, ಎಲ್ಲಿ ಹೋಯ್ತದು ನಂಬರ್ ಇಲ್ಲಿದೆ. ನನ್ನ ಹತ್ರ ಸ್ಮಾರ್ಟ್ ಫೋನ್ ಮತ್ತೆ ಟ್ಯಾಬ್ಲೆಟ್ಸ್ ಎರಡು ಇದೆ ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ನನ್ನ ಅಂತ ಹೇಳ್ಬೋದು. ಸ್ಮಾರ್ಟ್ ಫೋನ್ಸ್ ಆರ್ ಟ್ಯಾಬ್ಲೆಟ್, ಸ್ಮಾರ್ಟ್ ಫೋನ್ ಅಥವಾ ಟ್ಯಾಬ್ಲೆಟ್. ನನ್ನ ಹತ್ರ ಸ್ಮಾರ್ಟ್ ಫೋನ್ ಇದೆ, ಟ್ಯಾಬ್ಲೆಟ್ ಇಲ್ಲ, ಇದಕ್ಕೆ ಹಾಕ್ಲಿಯೋ ಬೇಡ ಅಂತ ಕನ್ಫ್ಯೂಸ್ ಬೇಡ. ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆಯಾ, ಓಕೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ಇಲ್ಲೇನು ಬರೋದು, ಅದಾದ್ಮೇಲೆ ಇಲ್ಲೇನು ಕೇಳಿದ್ದಾರೆ ಮೇಲ್ಗಡೆ ನೋಡ್ಕೊಳ್ಳೋಣ. ಟಿವಿ ರೇಡಿಯೋ, ನಿಮ್ಮ ಮನೆಯಲ್ಲಿ ಟಿವಿ ರೇಡಿಯೋ, ಆ ವಿದ್ಯಾರ್ಥಿಯ ಮನೆಯಲ್ಲಿ ಟಿವಿ ರೇಡಿಯೋ ಇದೆಯಾ ನೋಡ್ಕೋಬೇಕು. ಇವಾಗಂತೂ ಪ್ರತಿಯೊಬ್ರು ಟಿವಿ ಇಲ್ಲಾರ್ದೆ ಯಾವ ಮನೆಯೂ ಇಲ್ಲ, ಫೋನ್ ಇಲ್ಲಾರ್ದೆ ಯಾರು ಕೂಡ ಈಗ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಬ್ರು ಇದ್ದಾರೆ ಅಷ್ಟೇ, ಅವರು ಮಾನಸಿಕ ಅಸ್ತವ್ಯಸ್ತ ಇದ್ರೋ ಹತ್ರ ಮಾತ್ರ ಫೋನ್ ಇಲ್ಲ. ಇಲ್ಲಿ ಕೆಳಗಡೆ ನಾನು ನೋಡ್ತಾ ಇದ್ದೀನಿ, ಮಾನಸಿಕ ಅಸ್ತವ್ಯಸ್ತನೂ ಕೂಡ ಫೋನ್ಲಿಂತನೇ ಆಗಿರ್ತಾರೆ, ಅದನ್ನು ಡೌಟ್ ಏನಿಲ್ಲ. ಓಕೆ, ನಾನಿಲ್ಲಿ ಸೆಲೆಕ್ಟ್ ಒಳಗಡೆ ಮಾಡ್ಕೋತಾ ಇದ್ದೀನಿ ರೀ. ಟಿವಿ ಅಥವಾ ರೇಡಿಯೋ ಬೋತ್ ಎರಡೂ ಇರ್ತಾವೆ ಮನೆಯಲ್ಲಿ, ಟಿವಿನೂ ಇರ್ಬೋದು ಅಥವಾ ರೇಡಿಯೋ ಇರ್ಬೋದು. ನಾವು ಏನು ಮಾಡ್ಕೊಳ್ಳೋದು, ಇಲ್ಲಿ ಟಿವಿ ಒಂದೇ ಇತ್ತು ಅಂದರೆ ಟಿವಿ ಸೆಲೆಕ್ಷನ್ ಮಾಡ್ಕೊಳ್ಳೋದು, ರೇಡಿಯೋ ಇತ್ತು ಅಂದರೆ ರೇಡಿಯೋ. ಈ ವಿದ್ಯಾರ್ಥಿ ಮನೆಯಲ್ಲಿ ಎರಡು ಇದಾವೆ ಅಂತ ನನಗೆ ಹೇಳಿದ್ರು, ಅದಕ್ಕೋಸ್ಕರ ನಾನು ಬೋತನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲೇನಿದೆ ಮೇಲ್ಗಡೆ ನೋಡೋಣ, ಹ್ಯಾವಿಂಗ್ ಇಂಟರ್ನೆಟ್. ಅವ್ರು ಇಂಟರ್ನೆಟ್ ಯೂಸ್ ಮಾಡ್ತಾರಾ, ಯೂಸ್ ಮಾಡ್ತಾರೆ. ಅವರು ತಿಂಗಳಿಗೆ 600 ರೂಪಾಯಿ ಕರೆನ್ಸಿ ಹಾಕೊಂಡ್ಬಿಟ್ಟು ನೆಟ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅವರಿಗೆ ಎಸ್ ಅಂತ ತಗೋತಾ ಇದ್ದೀನಿ, ಎಸ್ ಅಂತ ಮಾಡ್ಕೊಂಡಿದ್ದೀನಿ. ಸಾರಿ, ನೀವು 600 ಅಂತ ಇಂಟರ್ನೆಟ್ ಇದೆಯೋ ಇಲ್ಲೋ ಆ ಫೋನಿಗೆ, ಆ ಡಿವೈಸಿಗೆ ಇಂಟರ್ನೆಟ್ ಕನೆಕ್ಷನ್ ಆಗುತ್ತಾ ಇಲ್ಲ ನೋಡ್ಕೋಬೇಕು. ಇಂಟರ್ನೆಟ್ ಕನೆಕ್ಷನ್ ಆಗ್ತಿತ್ತು ಅಂದ್ರೆ ಎಸ್ ಅಂತ ಹೇಳಬೇಕು. ಇವ್ರು 600 ರೂಪಾಯಿ ರೀಚಾರ್ಜ್ ಮಾಡಿಸಿದ್ದಾರೆ ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಇಂಟರ್ನೆಟ್ ಇದೆಯಾ, ಓಕೆ. ನಿಮ್ಮ ಫೋನಲ್ಲಿ ಇಂಟರ್ನೆಟ್ ಬರುತ್ತಾ, ಆ ವಿದ್ಯಾರ್ಥಿ ಫೋನಲ್ಲಿ ಇಂಟರ್ನೆಟ್ ಬರುತ್ತಾ, ಬರುತ್ತೆ. ಅವ್ರ ಪಾಲಕರ ಫೋನ್ ಒಳಗೆ ಇಂಟರ್ನೆಟ್ ಅದ ಅಂದ್ರೆ ಎಸ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಇಮೇಲ್ ಐ ಡಿ ಕೇಳಿದ್ದಾರೆ. ಆ ವಿದ್ಯಾರ್ಥಿ ಪಾಲಕರು ಇಮೇಲ್ ಐ ಡಿ ಇತ್ತು ಅಂದ್ರೆ ನೀವು ಇಮೇಲ್ ಐ ಡಿ ಹಾಕ್ಬೋದು, ಇಲ್ಲ ಅಂದ್ರೆ ನೀವು ಅದನ್ನ ಇರುತ್ತೆ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಇಮೇಲ್ ಐ ಡಿ ಅಂದ್ರೆ ಏನು ಅಂತ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿಬಿಟ್ಟು ಅವ್ರ ಕಡೆಯಿಂದ ಇಮೇಲ್ ಐ ಡಿ ಪರ್ಮಿಷನ್ ತಗೊಂಡು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಇಮೇಲ್ ಐ ಡಿ ಹಾಕಬೇಕಾಗಿರುತ್ತೆ. ಓಕೆ, ನಾನು ಇವಾಗ ಇಮೇಲ್ ಐ ಡಿ ಹಾಕ್ತಾ ಇಲ್ಲ, ಹಾಗೇನೆ ನಿಮ್ಗೆ ಸಬ್ಮಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬಿಕಾಸ್ ನಾನು ಇನ್ನೂ ಆ ವಿದ್ಯಾರ್ಥಿ ಇಮೇಲ್ ಐ ಡಿ ನಾನು ತಗೊಂಡಿಲ್ಲ, ಅದಕ್ಕೋಸ್ಕರ ಇಲ್ಲಿ ಸೇಮ್ ಇದೆ. ನಾನೇನು ಫಿಲ್ ಮಾಡ್ತಾ ಇದ್ದೀನಿ ಸೇಮ್ ಫಿಲ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಇಮೇಲ್ ಐ ಡಿನೂ ಕೂಡ ಇಲ್ಲಿ ಫಿಲ್ ಮಾಡ್ಕೋಬಹುದು. ಅದಾದ್ಮೇಲೆ ಇದನ್ನ ಕೆಳಗಡೆ ಕೆಳಗಡೆ ಬರ್ತಿದ್ದಂಗೆ ಸಬ್ಮಿಟ್ ಬಟನ್ ಅಂತ ಬರುತ್ತೆ, ಇದ್ರ ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಆಗ್ಬಿಡತ್ತೆ. ಸ್ಟೂಡೆಂಟ್ ಡಿಜಿಟಲ್ ಕಮ್ಯುನಿಕೇಶನ್ ನಾವು ಸಬ್ಮಿಟ್ ಮಾಡಿಬಿಟ್ಟಿದ್ದೀವಿ, ಮುಗೀತು, ನನ್ನ ಕೆಲಸ ಇಷ್ಟಕ್ಕೆ ಮುಗೀತು. ನೆಕ್ಸ್ಟ್ 2ನೇ ತರಗತಿ ವಿದ್ಯಾರ್ಥಿಗಳು ಹೋಗೋದು ಮತ್ತೆ ಸರ್ಚ್ ಮಾಡ್ಬೋದು. ಅದನ್ನು ಮತ್ತೆ 2ನೇ ತರಗತಿ ವಿದ್ಯಾರ್ಥಿಗಳು ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ. ನೀವು ಸೇಮ್ ನಾನೇನು ಹೇಳಿಕೊಟ್ಟಿದ್ದೀನಿ ಇದೇ ಸ್ಟೆಪ್ಪನ್ನು ನೀವು ಫಾಲೋ ಮಾಡ್ಕೊತ ಹಾಕಿದ್ರೆ ತುಂಬ ಈಸಿ ಅದ, ಏನು ಡಿಫಿಕಲ್ಟ್ ಇಲ್ಲ. ಇದ್ರೊಳಗೆ ಒಂದ್ಸಾರಿ ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀರಿ, ಇದ್ರೊಳಗೆ ಏನು ಡೌಟ್ಸ್ ಬರೋದಿಲ್ಲ. ನೆಕ್ಸ್ಟ್ 1ನೇ ತರಗತಿ ಸೆಲೆಕ್ಷನ್ ಮಾಡಿ ಸರ್ಚ್ ಮಾಡಿದ್ರೆ ಕೂಡ ಪರವಾಗಿಲ್ಲ, ನೀವು ನೋಡ್ಕೋಬಹುದು. ಎಲ್ಲಾನು ಕೂಡ ಎಂಟ್ರಿ ಮಾಡಿದ್ದೀನಿ ನಾನು ಆಲ್ರೆಡಿ, ನೀವು ಕೂಡ ಎಂಟ್ರಿ ಮಾಡ್ಕೋರಿ. ಬೇಗ ಬೇಗ ಎಂಟ್ರಿ ಮಾಡಿದ್ರೆ ನಿಮ್ಮದು ಕೆಲಸ ಮುಗಿದೋಗ್ಬಿಡುತ್ತೆ. ಇದ್ರೊಳಗೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ನಾನು ಕಮೆಂಟ್ಸ್ ಮಾಡಬೇಕು. ಸಪೋಸ್ ನನ್ನ ವಿಡಿಯೋ ನಿಮ್ಗೆ ಲೈಕ್ ಆಯಿತು ಅಂದರೆ ಮೊದಲು ಲೈಕ್ ಮಾಡಿ, ಮತ್ತು ಬೇರೆ ಶಿಕ್ಷಕರಿಗೂ ಕೂಡ ನೀವು ಇದನ್ನು ಶೇರ್ ಮಾಡಬೇಕು. ಯಾಕಂದರೆ ಅವರು ನೋಡ್ಕೊಂಡ್ಬಿಟ್ಟು ಅವರು ಶಾಲೆಯ ಕೆಲಸಗಳನ್ನು ಬೇಗ ಮುಗಿಸ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ನಿಮ್ಗೆ ಇದರಲ್ಲಿ ಮತ್ತೆ ಏನಾದರೂ ಡೌಟ್ ಇತ್ತು ಅಂದರೆ ನಾನು ಕಮೆಂಟ್ಸ್ ಮಾಡಿರಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಬರ್ತಾ ಇದೆ ಅಂದರೆ ನಾನು ನಿಮ್ಗೆ ಲೈವ್ ಆಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರಿ, ದಯವಿಟ್ಟು ಎಲ್ಲ ಶಿಕ್ಷಕರ ಬಳಗಕ್ಕೆ ನನ್ನ ಏನು ವಿನಂತಿಯಪ್ಪ ಅಂದರೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬಾಜು ಒಂದು ಬೆಲ್ ಐಕನ್ ಬಟನ್ ಕಾಣಿಸ್ತದೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಬಾಜು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡಿ ತಿಳ್ಕೊಬೋದು. ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರ್ತೀನಿ, ನೀವು ಕೂಡ ನನಗೋಸ್ಕರ
ಸಪೋರ್ಟ್ ಮಾಡ್ತಾ ಇರಬೇಕು. ಸಪೋರ್ಟ್ ಮಾಡಬೇಕಾಗಿತ್ತು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅದ. ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ನನ್ನ ವಿಡಿಯೋಕ್ಕೂ ಕೂಡ ನೀವು ಲೈಕ್ ಮಾಡಬೇಕು. ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಬೇರೆಯವ್ರನ್ನು ಕೂಡ ಶೇರ್ ಮಾಡಬೇಕು. ಇದನ್ನೆಲ್ಲ ಆದ್ಮೇಲೆ ನಾನು ಏನ್ ಮಾಡ್ಕೋತಾ ಇದ್ದೀನಿ ಅಂತ ಇಷ್ಟೇ ಬಿಡೋದು ಬೇಡ, ಇದನ್ನ ಲಾಗೌಟ್ ಮಾಡ್ಕೋಬೇಕು. ಇಷ್ಟೆಲ್ಲ ಹಾಕಿದ ಮೇಲೆ ಇವ್ರು ಏನ್ ಮಾಡಿದ್ರು ಅಂತ ಕನ್ಫ್ಯೂಸ್ ಆಗಬೇಡ್ರಿ. ಇಲ್ಲಿ ಲಾಗೌಟ್ ಬಟನ್ ಇರುತ್ತೆ, ಇದರ ಮೇಲೆ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಡೂ ಯು ವಾಂಟ್ ಲಾಗೌಟ್ ಅಂತ ಕೇಳುತ್ತೆ. ನಾವು ಲಾಗೌಟ್ ಆದ ಈ ಪೇಜ್ ಅನ್ನ ಸರಿಸ್ತಾ ಇದ್ದೀರಿ, ಪೇಜ್ ಅನ್ನ ನಿರ್ಗಮ ಹೋಗ್ತಾ ಇದ್ದೀರಾ ಅಂತ ಕೇಳುತ್ತೆ. ಅದು ನಾನು ಇದನ್ನ ಕ್ಲೋಸ್ ಲಾಗೌಟ್ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ಓಕೆ ಅಂತ ಮಾಡ್ಕೊಳ್ಳೋದು, ಲಾಗೌಟ್ ಆಗುತ್ತೆ. ಆದ್ಮೇಲೆ ನಾನು ಎಲ್ಲಾ ಕೆಲಸ ಅಂದ್ರೂ ಮುಗಿತ್ತು. ಇವಾಗ ಲಾಗೌಟ್ ಆಗಿದೆ. ಈಗ ಇದನ್ನ ಯಾರು ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಪಾಸ್ವರ್ಡ್ ಯೂಸರ್ ಐಡಿ ಹಾಕಿದಾಗ ಮಾತ್ರ ಓಪನ್ ಆಗೋದು. ಶಿಕ್ಷಕರ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಮತ್ತೆ ಏನಾದ್ರೂ ಕನ್ಫ್ಯೂಸ್ ಇತ್ತು ಅಂದ್ರೆ ನಾನು ಕಾಮೆಂಟ್ಸ್ ಮಾಡ್ರಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಎಲ್ಲಿ ಮಾಡೋದಂದ್ರೆ ಕೆಳಗಡೆ ನನ್ನ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ಬಾಜು ಒಂದು ಬೆಲ್ ಐಕನ್ ಬಟನ್ ಕಾಣಿಸ್ತದೆ, ಅಲ್ಲಿ ಕ್ಲಿಕ್ ಮಾಡ್ಕೋರಿ. ಮಾಡಿದ್ರೆ ನಾನು ಮಾಡುವಂಥ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡಿ ತಿಳ್ಕೊಬೋದು. ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ನಮಸ್ಕಾರ.